ಪೊಲಿಟಿಕಲ್ ಸರ್. ಇವತ್ತು ಸಿಎಂ ಡಿಸಿಎಂ ಪ್ರೆಸ್ ಮೀಟ್ ಮಾಡಿ ವೋಟ್ ಚೋರಿ ಆಗಿದೆ, ನರೇಂದ್ರ ಮೋದಿ ಸರ್ಕಾರ ಗೆದ್ದಿರೋದೇ ವೋಟ್ ಚೋರಿಯಿಂದ, ಗೆಲ್ತಿರೋದೇ ವೋಟ್ ಚೋರಿಯಿಂದ. ಈಗ ನರೇಂದ್ರ ಮೋದಿ ಅವರ ಬಗ್ಗೆ ಅವರು ಚಾರ್ಜ್ ಮಾಡೋದಾದ್ರೆ ವೋಟ್ ಚೋರಿ ಬಗ್ಗೆ, ಕರ್ನಾಟಕದಲ್ಲಿ ಚುನಾವಣಾ ಫಲಿತಾಂಶ ಬರೋದಕ್ಕಿಂತ ಮುಂಚೆ 2023ರಲ್ಲಿ ವಿಧಾನಸಭೆ ಚುನಾವಣಾ ಫಲಿತಾಂಶ 136 ಸೀಟು ಕಾಂಗ್ರೆಸ್ಸಿಗೆ ಬರುತ್ತೆ ಅಂತೇಳಿ ಯಾವ ಆಧಾರದ ಮೇಲೆ ಇವರು ಘೋಷಣೆ ಮಾಡಿದ್ರು 136 ಸೀಟ್ ಬರುತ್ತೆ ಅಂತಕ್ಕಂಥದ್ದು. ವೋಟ್ ಚೋರಿ ಮಾಡಿರ್ತಕ್ಕಂಥ ಕೆಲಸ ಏನಾದರೂ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ನನ್ನ ಅಭಿಪ್ರಾಯದಲ್ಲಿ. 136 ಸೀಟ್ನ ಘೋಷಣೆ ಮಾಡಿದಂಥದ್ದು, ಬಂದಿದ್ದೇ 136 ಸೀಟು ಅಸೆಂಬ್ಲಿ ಚುನಾವಣೆಯಲ್ಲಿ. ಈಗ ಆಗ ಆಗಿದ್ದರೆ ಯಾರು ವೋಟ್ ಚೋರಿ ಮಾಡಿದರು? ನರೇಂದ್ರ ಮೋದಿಯವರು ವೋಟ್ ಚೋರಿ ಮಾಡಿದ್ರ? 66 ಸೀಟಿಗೆ ನಾವು ಬಂದು ನಿಲ್ಲಬೇಕಾದ್ರೆ. ಅದರಿಂದ ಈ ರೀತಿಯ ಒಂದು ವ್ಯರ್ಥವಾದಂಥ ಹೇಳಿಕೆಗಳನ್ನು ಕೊಟ್ಕೊಂಡು ಸಮಯಕ್ಕೆ ವ್ಯರ್ಥ ಮಾಡ್ತೀರಿ. ಇವತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಜನತೆ, ಅದರ ಬಗ್ಗೆ ನಿಮ್ಮ ಗಮನ ಇರಬೇಕು. ಇಂಥ ವಿಷಯಗಳ ಬಗ್ಗೆ ಏನು ನನಗೆ ನೆನ್ನೆ ಬೆಳಗ್ಗೆ ನನಗೆ ವಿಷಯ ಬಂದಾಗ ಏನೋ ಇಬ್ಬರದು ಜಂಟಿ ಪತ್ರಿಕಾಗೋಷ್ಠಿ ಅಂತ ಹೇಳಿ, ಆ ಜಂಟಿ ಪತ್ರಿಕಾಗೋಷ್ಠಿ ಇದಕ್ಕೆ ಮೀಸಲಿಟ್ಕೊಂಡು ಮಾತಾಡಿರ್ತಕ್ಕಂಥದ್ದೇನಿದೆ ಅವರ ಸಣ್ಣತನ. ರಾಜ್ಯದ ಜನತೆಯನ್ನು ದಿಕ್ಕು ತಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ವಿಷಯಗಳನ್ನು ಎತ್ಕೊಂಡೇನು ಹೊರಟಿದ್ದಾರೆ. ಇದು ಪರ್ಮನೆಂಟಾಗಿ ನಾಡಿನ ಜನತೆ ಅವರನ್ನು ಮನೆಗೆ ಕಳಿಸ್ತಕ್ಕಂಥ ದಿನ ದೂರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.